ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಶ್ರೀಮದ್ ಭಗವದ್ಗೀತಾ ರಾಜವಿದ್ಯ ರಾಜಗುಹ್ಯ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕೃಷ್ಣ ಹೇಳ್ತಾನೆ, ಎಲ್ಲಕ್ಕಿಂತ ಗುಹ್ಯವಾಗಿರುವಂಥ ವಿದ್ಯೆಗಳ ರಾಜವಾಗಿರುವಂಥ ವಿದ್ಯೆಯನ್ನು ನಿನಗೆ ವಿಜ್ಞಾನ ಸಹಿತವಾಗಿ ನಾನು ಹೇಳ್ತೀನಿ, ಅದರಿಂದ ನೀನು ಈ ಸಂಸಾರದಿಂದ ಮುಕ್ತನಾಗ್ತೀಯ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾನೆ. ನೋಡು, ಯಾರು ಧರ್ಮದಲ್ಲಿ ಶ್ರದ್ಧಾರಹಿತನಾಗಿರ್ತಾನೋ ಅವನು ಮೃತ್ಯು ಅನ್ನುವಂಥ ಈ ಸಂಸಾರ ಚಕ್ರದಲ್ಲಿ ಮತ್ತೆ ಮತ್ತೆ ಹುಡ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ನಾನೇ ಈ ಎಲ್ಲವನ್ನ ಮಾಡುವಂಥವನು, ಎಲ್ಲ ನನ್ನ ಸಂಕಲ್ಪದ ಆಧಾರದಲ್ಲೇ ಸ್ಥಿತವಾಗಿರುತ್ತೆ. ನಾನು ಎಲ್ಲವನ್ನ ಸೃಷ್ಟಿ ಮಾಡ್ತೀನಿ, ಧಾರಣೆ ಮಾಡ್ತೀನಿ, ಪೋಷಣೆ ಮಾಡ್ತೀನಿ. ಆದರೂ ಕೂಡ ನಾನು ಅವುಗಳಲ್ಲಿ ಸ್ಥಿತವಾಗಿಲ್ಲ, ಅವು ನನ್ನಲ್ಲಿ ಸ್ಥಿತವಾಗಿಲ್ಲ. ಇದನ್ನು ಚೆನ್ನಾಗಿ ನೀನು ಅರ್ಥ ಮಾಡ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ ಭಗವಂತ, ಏನು ಅಂದರೆ, ಅರ್ಜುನ, ಈ ಒಂದು ಕಲ್ಪದ ಅಂತ್ಯ ಬರುತ್ತಲ್ಲ, ಆಗ ಎಲ್ಲ ಜೀವಿಗಳು ಕೂಡ ನನ್ನ ಪ್ರಕೃತಿಯನ್ನೇ ಪಡ್ಕೊಳ್ತವೆ. ಮತ್ತು ಕಲ್ಪಗಳ ಆದಿಯಲ್ಲಿ ಅವುಗಳನ್ನು ನಾನು ಮತ್ತೆ ರಚನೆ ಮಾಡ್ತೀನಿ. ನನ್ನ ಪ್ರಕೃತಿಯನ್ನು ಅಂಗೀಕರಿಸಿದ ಸ್ವಭಾವದ ಬಲದಿಂದ ಅವರೆಲ್ಲರೂ ಕೂಡ ಪರತಂತ್ರರಾಗಿರ್ತಾರೆ. ಈ ಸಂಪೂರ್ಣ ಭೂತ ಸಮುದಾಯವನ್ನು ಮತ್ತೆ ಮತ್ತೆ ಏನು ಮಾಡ್ತೀನಿ ಅಂದರೆ, ಅವರು ಏನು ಕರ್ಮಗಳು ಮಾಡಿರ್ತಾರೋ ಆ ಕರ್ಮಗಳ ಅನುಸಾರವಾಗಿ ನಾನು ರಚನೆ ಮಾಡ್ತೀನಿ. ಇಲ್ಲಿ ಸ್ವತಂತ್ರರಲ್ಲ ನಾವು, ಪರತಂತ್ರರು, ಬೇರೆಯವರ ಮೇಲೆ ಅವಲಂಬಿತರಾಗಿರುವಂಥವ್ರು. ಆಯಿತಾ? ನಮ್ಮನ್ನೆಲ್ಲ ರಚನೆ ಮಾಡಿರುವಂಥವನು ಭಗವಂತನೇ. ನಾವು ಮಾಡುವಂಥ ಕರ್ಮಗಳಿಗೆ ಅನುಸಾರವಾಗಿ ನಮ್ಮನ್ನು ಮತ್ತೆ ಸೃಷ್ಟಿ ಮಾಡ್ತಾನೆ. ಮತ್ತೆ ಅಂತ್ಯ ಆಗುತ್ತಲ್ಲ, ಆಗ ನಾವೆಲ್ಲರೂ ಕೂಡ ಆ ಭಗವಂತನ ಪ್ರಕೃತಿಯನ್ನು ಪಡ್ಕೊಳ್ತೀವಿ ಅಂತ ಹೇಳಿದಾನಿಲ್ಲಿ. ಮುಂದುವರೆದು ಹೇಳ್ತಾನೆ ಅರ್ಜುನ, ಆ ಕರ್ಮಗಳಲ್ಲಿ ಆಸಕ್ತಿ ರಹಿತ ಮತ್ತೆ ಉದಾಸೀನನ ಹಾಗೆ ಸ್ಥಿತನಾಗಿರುವಂಥವನು. ಅಂಥ ಪರಮಾತ್ಮನಾದ ನನ್ನನ್ನು ಆ ಕರ್ಮಗಳು ಬಂಧಿಸೋದಿಲ್ಲ. ಅಂದರೆ ಇಲ್ಲಿ ಭಗವಂತ ಆಸಕ್ತಿ ರಹಿತನಾಗಿರ್ತಾನೆ, ಉದಾಸೀನನಾಗಿರ್ತಾನೆ. ಆ ಸ್ಥಿತಿಗೆ ನಾವು ಬಂದರೆ ನಮ್ಮನ್ನು ಕೂಡ ಕರ್ಮಗಳು ಬಂಧಿಸೋದಿಲ್ಲ ಅಂತ ಅರ್ಥ. ಅರ್ಜುನ, ಅಧಿಷ್ಠಾತ್ರನಾದಂಥ ನಾನು ಸಕಾಶದಿಂದ ಪ್ರಕೃತಿ ಅನ್ನೋದು ಚರಾಚರ ಸಹಿತ ಇಡೀ ಜಗತ್ತನ್ನು ಕೂಡ ಅವಳೇ ರಚನೆ ಮಾಡ್ತಾಳೆ. ಇಲ್ಲಿ ಭಗವಂತ ಹೇಳ್ತಾನೆ, ಪ್ರಕೃತಿ ಹಾಗೆ ಆ ಸೃಷ್ಟಿ ಕಾರ್ಯವನ್ನು ಮಾಡ್ತಾಳೆ. ಈ ಕಾರಣದಿಂದನೇ ಈ ಸಂಸಾರ ಚಕ್ರ ಅನ್ನೋದು ತಿರುಗ್ತಾನೇ ಇರುತ್ತೆ. ಇದೆಲ್ಲಕ್ಕೂ ಕಾರಣ ಯಾರು ಅಂತ ಗೊತ್ತಾಯ್ತಾ? ಭಗವಂತ. ಅವನು ತನ್ನ ಇಚ್ಛೆಯ ಹಾಗೆ ಎಲ್ಲವನ್ನ ಸೃಷ್ಟಿ ಮಾಡ್ತಿರ್ತಾನೆ, ನಾಶ ಮಾಡ್ತಿರ್ತಾನೆ. ನನ್ನ ಪರಮ ಭಾವವನ್ನು ತಿಳ್ಕೊಳ್ಳದೆ ಇರುವಂಥ ಮೂಢ ಜನರು ಇರ್ತಾರಲ್ಲ, ಅವರು ಮನುಷ್ಯನ ಶರೀರ ಧಾರಣೆ ಮಾಡುವಂತಹ ಇಡೀ ಜೀವಿಗಳ ಮಹಾನ್ ಈಶ್ವರನಾದಂತಹ ನನ್ನನ್ನು ತುಚ್ಛ ಅಂತ ತಿಳ್ಕೊಳ್ತಾನೆ. ಈಗ ನಾನು ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಮನುಷ್ಯನ ಹಾಗೆ ಬಂದು ಅವತರಿಸಿದ್ರೆ ನನ್ನ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನನ್ನನ್ನು ಬರೀ ಒಬ್ಬ ಸಾಮಾನ್ಯ ಅಂತ ತಿಳ್ಕೊಳ್ತಾರೆ. ಆಮೇಲೆ ಅವರು ವ್ಯರ್ಥವಾದಂಥ ಆಸೆ, ವ್ಯರ್ಥವಾದಂತಹ ಕೆಲಸಗಳು, ವ್ಯರ್ಥವಾದಂತಹ ಜ್ಞಾನ, ಆಮೇಲೆ ವಿಕ್ಷಿಪ್ತವಾದಂತಹ ಚಿತ್ತ, ಈ ರೀತಿ ಇರುವಂಥ ಅಜ್ಞಾನಿ ಜನರು ರಾಕ್ಷಸಿ, ಅಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನು ಧರಿಸ್ಕೊಂಡಿರ್ತಾರೆ. ಆದರೆ ಕುಂತಿ ಪುತ್ರನೇ, ದೈವಿ ಪ್ರಕೃತಿಯನ್ನು ಯಾರು ಆಶ್ರಯಿಸಿರ್ತಾರೋ, ಅಂದರೆ ಒಳ್ಳೆಯ ಒಂದು ಗುಣಗಳನ್ನು ಯಾರು ಹೊಂದಿರ್ತಾರೋ ಅಂಥ ಮಹಾತ್ಮರು ನನ್ನನ್ನು ಎಲ್ಲ ಭೂತಗಳ ಸನಾತನ ಕಾರಣ, ಇಲ್ಲಿ ಏನೇ ಜೀವಿಗಳು, ಎಷ್ಟೇ ಜೀವಿಗಳಿದ್ರು ಅದಕ್ಕೆಲ್ಲ ಸನಾತನ ಮೂಲ ಕಾರಣ ಮತ್ತು ನಾಶರಹಿತ ಅಕ್ಷರ ಸ್ವರೂಪ ಅಂತ ತಿಳ್ಕೊಂಡು ಅವರು ಅನನ್ಯ ಮನಸ್ಸಿನಿಂದ ಕೂಡಿ ನನ್ನನ್ನು ನಿರಂತರವಾಗಿ ಭಜಿಸ್ತಾ ಇರ್ತಾರೆ. ಅವರು ದೃಢ ನಿಶ್ಚಯ ಇರುವಂಥ ಭಕ್ತ ಜನರು ಇರ್ತಾರಲ್ಲ, ಅವ್ರು ನಿರಂತರವಾಗಿ ನನ್ನ ಹೆಸರು ಮತ್ತು ಗುಣಗಳ ಕೀರ್ತನೆಯನ್ನು ಮಾಡ್ತಾ ಮತ್ತು ನನ್ನ ಪ್ರಾಪ್ತಿಗೋಸ್ಕರ ನನ್ನನ್ನು ಪಡ್ಕೋಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಮತ್ತು ನನಗೆ ಮತ್ತೆ ಮತ್ತೆ ಪ್ರಣಾಮಗಳನ್ನು ಮಾಡಿ ಅವರ ಒಂದು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಸದಾ ನನ್ನ ಧ್ಯಾನದಲ್ಲಿ ತೊಡಗಿ ಅನನ್ಯ ಪ್ರೇಮದಿಂದ ನನ್ನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಅಂತ ಭಕ್ತರ ಬಗ್ಗೆ ಕೂಡ ಹೇಳಿದ್ದಾನೆ. ಯಾರು ನನ್ನ ಬಗ್ಗೆ ಸ್ವಲ್ಪನೂ ತಿಳ್ಕೊಂಡಿಲ್ವೋ ಅವರನ್ನೆಲ್ಲ ಮೂಢ ಅಂತ ಕರೆದಿದ್ದಾನೆ ಭಗವಂತ. ಅವರು ರಾಕ್ಷಸಿ ಗುಣಗಳನ್ನು ಹೊಂದಿರ್ತಾರೆ, ಅಂದರೆ ಹಿಂಸೆ ಕೊಡೋದು, ನೋವು, ಹೊಟ್ಟೆ ಕಿಚ್ಚು ಇಂಥದ್ದೆಲ್ಲ ಇರುತ್ತಲ್ಲ, ಅಂಥ ಗುಣಗಳಿರುತ್ತೆ. ಆದರೆ ಯಾರು ಭಕ್ತರಾಗಿರ್ತಾರೋ, ಅಂದರೆ ದೈವಿ ಪ್ರಕೃತಿಯನ್ನು ಹೊಂದಿರುವಂಥವ್ರು,
ಅವರು ನನ್ನನ್ನೇ ಸದಾ ಮನಸ್ಸಲ್ಲಿ ಇಟ್ಕೊಂಡು ನಿರಂತರವಾಗಿ ಭಜಿಸ್ತಾ ಇರ್ತಾರೆ. ಯಾವಾಗಲೂ ನನ್ನ ಗುಣಗಾನ ಮಾಡೋದು, ನನ್ನ ಕೀರ್ತನೆಗಳನ್ನು ಮಾಡೋದು, ನನ್ನ ಲೀಲೆಗಳನ್ನು ಹಾಡಿ ಹೊಗಳೋದು, ಇದೆಲ್ಲ ಮಾಡ್ತಾ ನನ್ನನ್ನು ಪಡೆಯೋದಕ್ಕೋಸ್ಕರ ಅವ್ರು ಮತ್ತೆ ನನ್ನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ. ನನ್ನ ಧ್ಯಾನದಲ್ಲೇ ಸದಾ ತೊಡಗಿರ್ತಾರೆ. ಅನನ್ಯ ಪ್ರೀತಿಯಿಂದ ನನ್ನ ಉಪಾಸನೆಯನ್ನು ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾರ್ಯಾರು ಯಾವ್ಯಾವ ರೀತಿ ಇರ್ತಾರೆ ಮತ್ತು ಯಾರು ನನ್ನನ್ನು ಪಡ್ಕೊಳ್ತಾರೆ, ಯಾರು ನನ್ನನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಅದನ್ನು ಕೂಡ ಇಲ್ಲಿ ಭಗವಂತ ಹೇಳಿದ್ದಾನೆ. ಈಗ ನಮ್ಮಲ್ಲಿ ರಾಕ್ಷಸಿ ಗುಣಗಳಿದೆಯಾ, ದೈವಿ ಗುಣಗಳಿದೆಯಾ ಅಂತ ನಾವೇ ನೋಡ್ಕೋಬೇಕು, ಆಯಿತಾ. ಈ ರಾಕ್ಷಸಿ ಗುಣಗಳು ಯಾವ್ಯಾವುದು, ದೈವಿ ಗುಣಗಳು ಯಾವ್ಯಾವುದು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆ ಗುಣಗಳೆಲ್ಲ ತಿಳ್ಕೊಂಡು ನಮ್ಮಲ್ಲಿ ಯಾವ್ಯಾವ ಗುಣ ರಾಕ್ಷಸಿ ಗುಣಗಳಿದೆಯೋ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು, ಅಥವಾ ಹಂಗೆ ಕಡಿಮೆ ಮಾಡ್ತಾ 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 ಆಮೇಲೆ ಆ ಗುಣಗಳು ನಮ್ಮಲ್ಲಿ ಇರಬಾರ್ದು. ಅದಕ್ಕೇನು ಮಾಡಬೇಕು, ಪ್ರತಿನಿತ್ಯ ನಾವು ಧರ್ಮಗ್ರಂಥಗಳ ಸೇವನೆ ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು. ಅದೊಂದೇ. ಈಗ ಬಾಟ್ಲಲ್ಲಿ ಏನೋ ಒಂದು ಗಲೀಜು ನೀರು ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಕ್ಲೀನ್ ಮಾಡಬೇಕು, ಅದನ್ನು ಬಗ್ಗಿಸ್ದೆ ಹಾಗೆ ಮಾಡಬೇಕು ಅಂತಂದರೆ ಅದರಲ್ಲಿ ಪ್ಯೂರು ಅಂದರೆ ಶುದ್ಧವಾಗಿರುವಂತಹ ನೀರನ್ನು ಮೇಲಿಂದ ಮೇಲೆ ಹಾಕ್ತಾ ಹೋಗಬೇಕು. ಆಗ ಅದರಲ್ಲಿರುವಂತಹ ಕೆಟ್ಟ ನೀರೆಲ್ಲ ಹೊರಗಡೆ ಬಂದು ಒಂದು ದಿವಸ ಅದು ಪ್ಯೂರಾಗಿ ನಾವೇನು ಶುದ್ಧವಾದ ನೀರು ಹಾಕಿರ್ತೀವೋ ಅದು ಅದರಲ್ಲಿ ಇರುತ್ತೆ ಅಲ್ವಾ. ಹಾಗೆಯೇ ನಮ್ಮ ಇವಾಗ ಚಿತ್ತದಲ್ಲಿ, ನಮ್ಮ ಬುದ್ಧಿಯಲ್ಲಿ ಎಲ್ಲ ಕೊಳಕು ವಿಷಯಗಳೇ ತುಂಬಿಕೊಂಡಿರುತ್ತೆ. ಅದನ್ನು ಹೊರಗಡೆ ತೆಗೆಯೋದಕ್ಕೆ ಒಂದೇ ದಾರಿ ಇರೋದು, ಅದಕ್ಕೆ ಒಳ್ಳೆಯ ವಿಚಾರಗಳನ್ನು ಕೊಡ್ತಾ ಇರಬೇಕು. ಕೊಡ್ತಾ ಏನಾಗುತ್ತೆ, ಕೆಟ್ಟ ವಿಚಾರಗಳೆಲ್ಲ ನಮಗೆ ಇಲ್ಲದ ಹಾಗೆ ಆಗಿಬಿಡುತ್ತೆ, ಹೊರಗಡೆ ಬಂದ್ಬಿಡುತ್ತದು, ಅಲ್ಲಿರೋದೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣನೂ ಹೇಳ್ತಾ ಇದ್ದಾನೆ, ರಾಕ್ಷಸಿ ಗುಣಗಳಿರುವಂಥವ್ರು ಈ ರೀತಿ ಇರ್ತಾರಪ್ಪ, ದೈವಿ ಗುಣಗಳಿರುವಂಥವ್ರು ಇರ್ತಾರೆ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ದೈವಿ ಗುಣಗಳನ್ನು ಹೊಂದಿದ್ರೆ ಮಾತ್ರ ನಾವು ಭಗವಂತನನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದು. ಅವರು ನನ್ನನ್ನು ಯಾವಾಗಲೂ ನನ್ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸ್ಮರಣೆ ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ಉಪಾಸನೆ ಮಾಡ್ತಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.